ಆಲ್ರೆಡಿ ಡಾಕ್ಟರ್ ಹತ್ರ ಹೋಗಿ ಇಂಜೆಕ್ಷನ್ ಹಾಕ್ಕೊಂಡು ಬಂದಿದ್ದಾಯ್ತು. ಈಗ ಟ್ಯಾಬ್ಲೆಟ್ಸ್ ಇಷ್ಟು ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಎಂದು ಸಿರಪ್. ನನ್ನೊಂದು ವಿಷನ್ ಇದೆ, ಏನು ಗೊತ್ತಾ, ಈ ಡಾಕ್ಟರ್ಸ್ ಬರ್ದಿರೋದನ್ನ ಐ ಶುಡ್ ಬಿ ಏಬಲ್ ಟು ರೀಡ್. ಯಾರಿಗಾದ್ರೂ ಅರ್ಥ ಆಗುತ್ತಾ ಅಂತ ನೋಡಿ. ಏನೋ ಹೇಳ್ಬೇಕಂತ ಅನ್ಕೊಂಡಿದ್ದೆ ನಿಮಗೆ. ಏನಂದ್ರೆ, ಎಲ್ಲರೂ ಲಾಸ್ಟ್ ವರಮಹಾಲಕ್ಷ್ಮಿ ಟೈಮಲ್ಲಿ ನಾನು ಹುಟ್ಟಿದ್ದು ಸಿಲ್ಕ್ ಸ್ಯಾರಿ ನೋಡಿದ್ದೀರಂತ. ಸಿ, ದಿಸ್ ಇಸ್ ದ ಸ್ಯಾರಿ. ಇದು ನಾನೇನ್ ಮಾಡಿದೆ ಅಂದ್ರೆ, ಮದುವೆ ಟೈಮಲ್ಲಿ ನಾನು ತಗೊಂಡಿದ್ದು ಇದು ಸಿಲ್ಕ್ ಸ್ಯಾರಿ, ಪ್ಯೂರ್ ಸಿಲ್ಕ್ ಸ್ಯಾರಿ. ಆಗ ಮೇ ಬಿ ಇದ್ರ ಪ್ರೈಸ್ 7,000 ಇತ್ತು ಅನ್ಸುತ್ತೆ. ಮದುವೆ ಶಾಸ್ತ್ರಗಳಾದ್ಮೇಲೆ ಬೀಗ್ರೂಟ ಅಂತ ಒಂದು ಫಂಕ್ಷನ್ ಮಾಡ್ತಾರಲ್ಲ, ನಾನ್ ವೆಜ್, ಅವಾಗ ಹುಟ್ಟಿದ್ದು. ಅದಾಗಿ 16 ಇಯರ್ಸ್ ಆಯ್ತು. ಅವಾಗಿಂದ ಹೋಲ್ಡ್ ಮಾಡಿ ಇಟ್ಟಿರೋ ಸೀರೆನ ತೆಗೆದೇ ಇಲ್ಲ. ಮೊನ್ನೆ ನಾನು ಎಲ್ಲಾ ಸ್ಯಾರಿ ವೇಸ್ಟ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಎಲ್ಲ ಉಡೋಣ ಅಂತ ತೆಗ್ದಿದ್ದು. ಸೊ ಹುಟ್ಟಿದೆಲ್ಲ ಆದ್ಮೇಲೆ ರಿಮೂವ್ ಮಾಡೋ ಟೈಮಲ್ಲಿ ಇದು ಹೆಂಗೆ ಸೆನ್ಸಿಟಿವ್ ಆಗ್ಬಿಟ್ಟಿದೆ ಬಟ್ಟೆ ಅಂದ್ರೆ, ಹಿಂಗ್ ಇಟ್ಕೊಂಡು ಸುಮ್ಮನೆ ಹಿಂಗ್ ಸಿಂಪಲ್ ಆಗಿ ಹಿಂಗ್ ಸಾಫ್ಟ್ ಆಗಿ ಹಿಂಗ್ ಅನ್ನಷ್ಟರಲ್ಲಿ ಹಂಗೆ ಪರ್ರ ಅಂತ ಅರ್ಧೋಗ್ತಾ ಇದೆ. ತೋರಿಸ್ತೀನಿ ನೋಡಿ. ಕರೆಕ್ಟ್ ಆಗಿ ಪಲ್ಲು ಇರೋ ಕಡೆ ಕಾಣ್ತಾ ಇದೆಯಾ? ಇದು ನಾನು ಆಕ್ಚುಲಿ ಪಿನ್ ಹಾಕಿದ್ದೀನಿ ನೋಡಿ. ಇಲ್ಲೂ ಹರಿದೋಗಿದೆ, ಇಲ್ಲೂ ಹರಿದೋಗಿದೆ. ಅಂಡ್ ನೆರಿಗೆ ಬರೋ ಕಡೆ ಅಂಡ್ ಇದು ಕೂಡ ಹರಿದೋಯ್ತು. ಹೋಯ್ತು ರೇಷ್ಮೆ ಸೀರೆ. ಈಗ ಇದನ್ನೇನು ಮಾಡೋಕ್ಕಾಗಲ್ಲ. ಇದ್ರಲ್ಲಿ ನಾನು ಡ್ರೆಸ್ ಹೊಲಿಸಿದ್ರು ಅದು ಹರಿದೋಗುತ್ತೆ. ಇದನ್ನೇನು ಸ್ಟಿಚ್ಚು ಮಾಡೋಕ್ಕಾಗಲ್ಲ. ಸೊ ನಂತರ ಯಾರು ಮಿಸ್ಟೇಕ್ ಮಾಡಬೇಡಿ. ಯಾರೆಲ್ಲ ರೇಷ್ಮೆ ಸೀರೆನ ಹಂಗೇ ಕಬೋರ್ಡಲ್ಲಿ ವರ್ಷಾನ್ಗಟ್ಲೆ ಇಟ್ಟಿದ್ದೀರಾ, ಎಲ್ಲ ತೆಗೀರಿ ಆಚೆ. ತೆಗೆದ್ಬಿಟ್ಟು ಎವ್ರಿ 2 ಮಂತ್ಸ್ ಇಲ್ಲ 4 ಮಂತ್ಸ್ 6 ಮಂತ್ಸ್ ಆ ಥರ ನೀವು ತೆಗೆದು ಆಚೆ ಗಾಳಿಗೆ ಆರಾಕ್ಬೇಕು. ಬಿಸಿಲಲ್ಲ, ನೆರಳಲ್ಲಿ ಒಣಗಾಕಿ ಗಾಳಿಗೆ, ಮತ್ತೆ ಅದನ್ನ ಫೋಲ್ಡ್ ಮಾಡಿ ವೈಟ್ ಕ್ಲಾತ್ ಅಲ್ಲಿ ಸುತ್ತಬಿಟ್ಟು ಇಡಬೇಕು. ಆಗ್ಲೇ ನಿಮ್ಗೆ ರೇಷ್ಮೆ ಸೀರೆ ಬಾಳ್ಕೆ ಬರುತ್ತೆ. ಸೊ ನನಗೆ ಅಷ್ಟು ಗೊತ್ತಿಲ್ದಿರ ನಾನು ಹಂಗೆ ಇಟ್ಬಿಟ್ಟು ಒಂದು ರೇಷ್ಮೆ ಸೀರೆನ ವೇಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಮಿಸ್ಟೇಕ್ ನೀವು ಮಾಡಬೇಡಿ. ಬೇಗ ಬೇಗ ಎಲ್ಲ ರೇಷ್ಮೆ ಸೀರೆನ ಆಚೆ ತೆಗೆದು ಆಚೆ ಗಾಳಿಗೆ ಒಣಗಾಕಿ, ಓಕೆನಾ?